Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಬಂತು, ಹೋಗ್ತಾ ಇದ್ದೀವಿ ಈಗ ಡೆಸರ್ಟ್ ಸಫಾರಿಗೆ. ನೋಡಿ ಲೇಟ್ ಅವರೇ. ಲ್ಯಾಂಡ್ ಕ್ರೂಸರ್ ಏನಾ? ಲ್ಯಾಂಡ್ ಕ್ರೂಸರ್ ಅಲ್ಲಿ ಹತ್ತಾ ಇದೆಯಲ್ಲ. ಓ ನಮ್ಮ ಯೋಗ ನೋಡಿ. ಈಗ ಸ್ನೇಹಿತರೆ ನಾವು ದುಬೈ ಫ್ರೇಮ್ ಬಂದಿದ್ವಿ ಬೆಳಿಗ್ಗೆ. ಸೊ ಅದನ್ನು ಮುಗಿಸ್ಕೊಂಡಿದ್ದೆ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತಾ ಇದ್ದೀವಿ. ಇದು ತುಂಬಾ ಅಡ್ವೆಂಚರಸ್ ಅಂತಾನೆ ಹೇಳ್ಬೋದು. ದ ರಿಯಲ್ ದುಬೈ ಮೊದಲು ಹೇಗಿತ್ತು ನೋಡಿ ಡೆಸರ್ಟ್, ಅದನ್ನು ನಾವು ಇಲ್ಲಿ ಈಗ ನೋಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಎಲ್ಲ ಕಡೆನೂ ಕಾಂಕ್ರೀಟ್ ಜಂಗಲ್ ಅಂತ ನಾವು ಬ್ಯಾಂಗ್ಳೂರಿಗೆ ಹೇಗೆ ಹೇಳ್ತೀವಿ ನೋಡಿ, ಆ ಥರ ಇಲ್ಲೂ ಕೂಡ ಆಗಿದೆ. ವಿತ್ ಇದಕ್ಕೆ ನಾವು ಡೆಸರ್ಟ್ ಸಫಾರಿ ಅಂತ ಹೇಳ್ತೀವಿ. ಟೈಮ್ ಈಗ ಬಂದು 3:10 ಆಗಿದೆ. ಇವಾಗ ಹೊರಟಿದ್ದೀವಿ. ಅಲ್ಲಿ ಎಷ್ಟೊತ್ತಿಗೆ ತಲುಪ್ತೀವಿ ನೋಡೋಣ. ನಮ್ಮ ದಿನ ಊಟ ಆಗಿಲ್ಲ. ಇವರು ನಮಗೆ ಆ್ಯಕ್ಚುಲಿ 1:30-2 ಗಂಟೆಗೆಲ್ಲ ಪಿಕಪ್ ಮಾಡ್ತೀನಿ ಅಂದಿದ್ರು. ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಲೇಟ್ ಆಗಿದ್ದು ನಮ್ಗೆ ಒಳ್ಳೆಯದೇ ಆಯಿತು. ದುಬೈ ಫ್ರೇಮಲ್ಲಿ ಸಖತ್ತು ಟೈಮ್ ಹಿಡಿಸ್ತು. ನಮ್ಮ ಅಂದ್ಕೊಂಡ್ವಿ 1 or 2 ಅವರಲ್ಲಿ ಬಂದುಬಿಡ್ತೀವಿ ಅಂತ. ಟೋಟಲಿ 3 ಅವರ್ ತೊಗೊಳ್ತು ಹೊರಗಡೆ ಬರೋದಕ್ಕೆ. ಇದು ಕಾರು ಡೆಸರ್ಟ್ ಸಫಾರಿ ನಡೆಸ್ತಾರಲ್ಲ ಅವ್ರದ್ದು. ಅವರೇ ನಮ್ಮನ್ನು ಪಿಕಪ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ತಾರೆ. ಎಲ್ಲಿಂದ ಅಂದರೆ ದುಬೈಯಲ್ಲಿ ಅವ್ರದ್ದು ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ಅಲ್ಲಿಗೆ ಬಂದರೆ ಕರ್ಕೊಂಡು ಹೋಗ್ತಾರೆ. ಒಂದು ಕಾರಲ್ಲಿ ನಾವು 2 ಕಪಲ್ಸ್ ಇದ್ದೀವಿ. ಮಧ್ಯ ಇಬ್ಬರಿದ್ದಾರೆ, ಹಿಂದೆ ನಾವು ಇಬ್ಬರಿದ್ದೀವಿ. ಇಲ್ಲಿ ಇಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ರಾಜೇಶು ಫ್ರಂಟ್ ಸೀಟಲ್ಲಿ ಇದ್ದಾರೆ. ಸಿಂಗ್ದು ಲೈವ್ ಕಾನ್ಸರ್ಟ್ 18 November 23ಗಂತೆ. ಈಗಲಿಂದಾನೇ ಹಾಕ್ಬಿಟ್ಟಿದ್ದಾರೆ. ಜಾನಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ, ಯಾವಾಗಲೂ ಟಿಕೆಟ್ ತೊಗೊಳೋದಕ್ಕೆ. ಸೊ ಇದು ಕಾರ್ ಗುಡ್ ಕಂಡೀಷನ್ ಇದೆ, ಹೊಸದಾಗಿದೆ. ಎತ್ತಾಕಲ್ಲ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ. ಇದು ನಾವು ಫ್ರೆಂಡನ್ನು ಮೀಟ್ ಮಾಡಿದ್ವಲ್ವಾ, ನಮ್ಮ ನೇಬರ್ ಅಂತ ಹೇಳಿಬಿಟ್ಟು ಅವ್ರಿಗೆ ಪರಿಚಯ ಇರೋರಿಗೆ ಹೇಳಿ ಇದನ್ನು ಬುಕ್ ಮಾಡಿಸಿದ್ರು. ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ. ಇದೆಷ್ಟು ಗ್ರೀನರಿನೂ ಇದೆ, ಹಾಗೆ ಬಿಲ್ಡಿಂಗ್ಸು ಇದೆ, ಕ್ಲಿಯರ್ ವೆದರ್ ಇದೆ. ಇವತ್ತು ನೆನ್ನೆ ಅಷ್ಟು ಚಳಿ ಇಲ್ಲ. ಇಷ್ಟೊತ್ತಿಗೆ ನೆನ್ನೆ ಚಳಿ ಶುರು ಆಗಿತ್ತು. ನೆನ್ನೆ ಯಾಕಂದರೆ ಮಳೆ ಬಂದಿತ್ತಲ್ಲ ಅಂಥೇಳಿ. ನಮ್ಮ ಇಂಡಿಯಾದಲ್ಲಿ XU ಲ್ಯಾಂಡ್ ಕ್ರೂಸರ್ ಥರ ವೆಹಿಕಲ್ ಇಟ್ಕೊಳ್ಳೋ ದೊಡ್ಡ ಪ್ರೈಡ್ ವಿಷಯ. ಇಲ್ಲಿ ನೋಡಿ ದಾರಿ ಉದ್ದಕ್ಕೂ ಲ್ಯಾಂಡ್ ಕ್ರೂಸರು, ಪ್ರಾಡ, ಪೆಜರು ಇಂಥವೇ ಹೋಗ್ತಾ ಇದೆ. साथ में खड़ी करेंगे क्या गाड़ी? हाँ, यहाँ से आप खरीद सकते हैं लोकल स्टॉफ्स अगर आपको चाहिए तो। ओके. तो यहाँ कोई और ट्रेडिशनल थिंग्स अगर कोई चाहिए तो वो ले सकते हैं आप यहाँ से. ओके. अंदर वॉशरूम भी आप यूज़ कर सकते हैं और कुछ चीज़ देख लें. वी विल स्टॉप हियर फॉर 5-7 minutes. ಇಲ್ಲಿ ಕ್ವಾಡ್ ಬೈಕ್ ಅಂತ ಸಿಗುತ್ತೆ. ಅಲ್ಲಿ ನೋಡಿ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ನಾವೇ ರೈಡ್ ಮಾಡ್ಬೋದು. ಇದು ಕ್ವಾಡ್ ಬೈಕ್ಗೆ ಡಿಫ್ರೆಂಟ್ ರೇಟ್ ಇರುತ್ತೆ. ಸಿಂಗಲ್ಗೆ 150 ಇಂದ ಸ್ಟಾರ್ಟು, ಡಬಲ್ಗೆ 250 ಇಂದ ಸ್ಟಾರ್ಟು. ನಾವು ಅಲ್ಲಿ ಲಾಸ್ಟ್ ಟೈಮ್ ಬಂದಿದ್ರಲ್ಲ, ಅವ್ರಿಗೆ ಕೇಳಿದ್ದಕ್ಕೆ ನಿಮಗೆ 130ಗೆ ಸಿಗುತ್ತೆ ಡಬಲ್ದು ಕೇಳಿ ಅಂತ ಹೇಳಿದ್ರು. ಸೊ ನಾವು ಕೇಳಿಬಿಟ್ಟು 130ಗೆ ಡಬಲ್ದು ಬುಕ್ ಮಾಡಿದ್ವಿ. ಸೊ ಇದು ಡಿಫ್ರೆಂಟ್ ರೇಟ್ ಇರುತ್ತೆ. 3 ಜನ ಕೂತ್ಕೊಳ್ಳೋದು ಇರುತ್ತೆ, 4 ಜನ ಕೂತ್ಕೊಳ್ಳೋದು ಇರುತ್ತೆ, ಮಕ್ಕಳಿಗೆ ಅಂತ ಸಪ್ರೇಟ್ ಇರುತ್ತೆ. ಸೊ ನೀವು ಅಲ್ಲಿ ಕೇಳಿಬಿಟ್ಟು ನಿಮ್ಗೆ ಯಾವ್ದು ಬೇಕು ಅಂದ್ಬಿಟ್ಟು ಚೂಸ್ ಮಾಡಿಬಿಟ್ಟು ಅಲ್ಲಿ ನೀವು ಬಾರ್ಗೇನ್ ಮಾಡಬೇಕು ಮಾತ್ರ. ಅವ್ರು ಹೇಳಿರೋ ಪ್ರೈಸ್ ಎಲ್ಲ ಅದಕ್ಕಿಂತ ಕಡಿಮೆಗೆ ಸಿಗುತ್ತೆ. ನಾವು 130 ದೀರಮ್ಸ್ಗೆ ತಗೊಂಡು ಈ ಕಡೆ ಬಂದ್ಬಿಟ್ವಿ. ಬಂದ ಮೇಲೆ ಆ ಯಪ್ಪ ಅಂದರೆ ಮ್ಯಾನೇಜರ್ ಇವ್ರು ನಮಗೆ ಕರ್ಕೊಂಡು ಬಂದಿರೋದಲ್ವಾ, ಅವರು ಅಲ್ಲಿ ಕಮಿಷನ್ ಇಸ್ಕೊಳ್ಳೋದಕ್ಕೆ ಹೋದಾಗ ಅದೇನು ಮಾತುಕತೆ ಆಯಿತೋ ಗೊತ್ತಿಲ್ಲ, ಅವ್ರು ಒಪ್ತಾ ಇಲ್ಲ, ನೀವು 200 ಕೊಡಲೇಬೇಕು ಅಂದ್ಕೊಂಡು ಬಂದು ಹಿಂದೆ ನಿಂತಿದ್ದಾರೆ. ನೋಡಿ ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ. ಅವ್ರು ಸುಳ್ಳು ಹೇಳ್ತಾ ಇದ್ರು. ನೀವು ಎಕ್ಸ್ಟ್ರಾ ಕೊಡಲಿಲ್ಲ ಅಂದರೆ ನಾನು ನನ್ನ ಕೈಯಾರ ಕೊಡಬೇಕಾಗತ್ತೆ ಅಂದ್ಕೊಂಡು ನಮ್ಮ ಮುಂದೆ ದುಡ್ಡು ಕೊಟ್ಬಿಟ್ಟು ನಾವು ಆ ಕಡೆ ಹೋಗೋದಕ್ಕೂ ನಮ್ಮ ಹಿಂದೆ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಡು ಬಂದರು.
ಇದೋಪನ ನಡಿ ಹಾಂ ಓಕೆ ನಡಿ ಇದು ಬ್ಯಾಲೆನ್ಸ್ ಮಾಡಬೇಕು ಅಂತೇನಿಲ್ಲ, ಎಕ್ಸಲೇಟರ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಷ್ಟೇ. ಸಾನುನೇ ಓಡಿಸ್ತಾಳೆ. Sanu's looking super. Saanu looking super. Yeah. Saanu enjoying. Very nice. Yes, nice. Oh, अरे वाह. अयो गुद्दस बड़ा. Yes, very good. Fun time with family in Dubai. ಸಾನು ಕ್ರೇಜ್ ನೋಡಿ, ಒಬ್ಬಳೇ ಓಡ್ಬೇಕಂತೆ. ಓ ಸೂಪರ್ ಫನ್ ಬಂತು. ಬಾಪುಟ ಇಲ್ಲೇ ಪಾಪ ಇನ್ನೊಂದು ಕಡೆ ರಾಜಸ್ಥಾನ ಅಲ್ಲಿ ಇಲ್ಲಿ ಇದ್ದಾಗ ಹೋಗೋಣ, ಓಕೆನಾ? ಈಗ ಸಾಕು. ಈಗ ಮುಖ ನೋಡಿ, ಮುಖ ಚಿಕ್ಕವ್ರದೇನು ದೊಡ್ಡವ್ರದೇ ಓಡಿಸ್ಬಿಟ್ಲು. ಮಜಾ ಆಯ್ತು. ನಮ್ಮ ಸಾಲು ಓಡಿಸಿದ್ದೆ ಭಾರಿ ಖುಷಿ. ಫ್ಲೆಶ್ ಪಾಯಿಂಟ್ ದೊಡ್ಡವ್ರದೇ ಓಡಿಸ್ಬಿಟ್ಲು. ಲವ್ಲಿ ಬೇಬಿ. ಡೆಸರ್ಟ್ ಸಫಾರಿ ಹೋಗ್ಬೇಕಾದ್ರೆ ಏರ್ ಪ್ರೆಷರ್ ಕಡಿಮೆ ಮಾಡ್ತಾರೆ ನೋಡಿ ಈಗ ಫುಲ್ಲು. ಯಾಕಂದರೆ ಗಾಡಿ ಸ್ಲೈಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಪ್ರೆಷರ್ ಕಡಿಮೆ ಮಾಡ್ತಾರೆ. ಇದಕ್ಕೆ ಡ್ಯೂನ್ ಬ್ಯಾಶಿಂಗ್ ಅಂತ ಹೇಳೋದು. ಅಂದರೆ ಮರಳುಗಾಡಲ್ಲಿ ಗಾಡಿಗಳು ಓಡಾಡೋದು, ಅಲ್ಲೇನು ಲೆವೆಲ್ ಲ್ಯಾಂಡ್ ಇರೋದಿಲ್ಲ ಅಲ್ವಾ, ಸೊ ಅದು ಮರಳು ಗುಡ್ಡ ಬೆಟ್ಟ ಥರ ಇರುತ್ತಲ್ಲ, ಅಲ್ಲೆಲ್ಲನೂ ಕೂಡ ಹೋಗೋದು. ಅಲ್ಲಿ ಎಷ್ಟು ಗಾಡಿಗಳು ಹೋಗ್ತಾ ಇದೆ ನೋಡಿ. ಸೊ ದಿಸ್ ಈಸ್ ಅ ಮಸ್ಟ್ ಟ್ರೈ. ಇದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಬೇರೆ ಏನು ಇಷ್ಟು ದಿನ ನೋಡಿದ್ವೋ ಅದಕ್ಕಿಂತ ನನಗಿದು ತುಂಬಾ ಇಷ್ಟ ಆಯಿತು. ಅಂದರೆ ಡ್ಯೂನ್ ಬ್ಯಾಶಿಂಗ್ ಅಲ್ಲ, ದಿಸ್ ಏರಿಯಾ ನನಗೆ ಡೆಸರ್ಟ್, ನೀರು, ಈ ಬಿಲ್ಡಿಂಗ್ಸ್ಗಿಂತ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಫೋಟೋ ಶೂಟಿಗೆ ನಿಲ್ಸಿದ್ದಾರೆ. ಹೇಳಪ್ಪ ನೀನೆ. ಗಾಳಿ ಎಷ್ಟಿದೆ ಅಂದ್ರೆ ಮರಳು ಗಾಳಿಗೆ ಹೊಡಿತಾ ಇದೆ ಅಂಡ್ ಕಣ್ಣು ಹೋಗ್ತಾ ಇದೆ. ಓ ಫೈನ್ ಮರಳು ಕಣ್ಣಿಗೆಲ್ಲ ಹೋಗ್ತಾ ಇದೆ ನೋಡಿ. ಗಾಳಿ ಸೌಂಡ್ ಹೇಗಿದೆ ಆ್ಯಂಡ್ ಮರಳು ಹೇಗೆ ಎಗರ್ತಾ ಇದೆ ಅಂತ ಹೇಳ್ಬಿಟ್ಟು ಗಾಳಿಗೆ ಸಖತ್ ಗಾಳಿ. ನಾನು ಕ್ಯಾಮ್ರಾ ತೆಗೆಯೋದಕ್ಕೆ ಭಯ ಪಡ್ತಾ ಇದ್ದೆ, ಆ ಕ್ಯಾಮ್ರಾ ಲೆನ್ಸ್ ಒಳಗಡೆ ಎಲ್ಲಿ ಮರಳು ಸೇರ್ಕೊಂಡ್ಬಿಡ್ತು ಅಂದ್ಬಿಟ್ಟು. ಇಟ್ ವಾಸ್ ರಿಯಲಿ ವಿಂಡಿ. ಯಾಕಪ್ಪ ಶೂಸ್ ಒಳಗಡೆ ತುಂಬಿಸ್ಕೊಳ್ಳೋದು ಆಸೆ ನಮ್ಮ ಮಣ್ಣು?
Slide, slide. I want to slide, but Yeah. You can slide. ಬಾ ಬಾ ಏನಾಗಲ್ಲ ಬರೋ. ಅಯ್ಯೋ ಅವ್ರು ನಮ್ಮ ಜೊತೆ ಬಂದಿರೋದು. ರಾಗಿ ರಾಗಿ ಸೋಸ್ತಾ ಇದೆಯಾ ಪುಟ? ಒಳಗಡೆ ಒದ್ದೇ ಇದೆ, ಮಳೆ ಬಂದಿತ್ತಲ್ಲ ನೆನ್ನೆ, ಅದಕ್ಕೆ ಏನೋಡ ಮಳೆ ಬಂದಿತ್ತಲ್ಲ ಅದಕ್ಕೆ. ಸೋನಿ ಬಾಯ್ ಬಾಯ್, ಸಿ ಯು, ಟಾಟಾ. ಬಾಯೆಲ್ಲ ತರ್ತಾರೆ ಆಗೋಯ್ತು, ಕರ್ಕೊಂಡು ಅಂತ ಇದೆ. ಏನೋ ಇಲ್ಲಿ ಕಳೆದೋದ್ರೆ ಏನು ಕತೆ ಡೆಸರ್ಟಲ್ಲಿ? ಹಾಂ ಸನ್ಸೆಟ್ ಟೈಮಲ್ಲಿ ಬಂದಿದ್ವಿ. ನೆನ್ನೆ ಮಳೆ ಬಂದಿತ್ತು, ಹಾಗಾಗಿ ಲೂಸ್ ಮರಳು ಕಡಿಮೆ ಇತ್ತು, ಇಲ್ಲಾಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತಂತೆ ಡ್ಯೂನ್ ಬ್ಯಾಶಿಂಗು. ಎಷ್ಟು ಗಾಳಿ ಇತ್ತು ಅಂದರೆ ನಾವು ಮಾತಾಡ್ತಾ ಇರೋದು ಕೇಳಿಸ್ತಾನೆ ಇರಲಿಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಜಾಸ್ತಿ ಹೊತ್ತು ಬಿಡಲೇ ಇಲ್ಲ, ಯಾಕಂದರೆ ಅವರು ನಮಗೆ ಪಿಕಪ್ ಮಾಡಿದೆ ತುಂಬಾ ಲೇಟ್ ಆಗಿತ್ತು. 3 o'clock ಆಗಿಬಿಟ್ಟಿತ್ತಲ್ವಾ. ಬೇಗ ಬಂದಿದ್ದಿದ್ರೆ ನಮ್ಗೆ ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಮತ್ತಷ್ಟು ಎಂಜಾಯ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇತ್ತು. ನೋಡಿ ಈಗ ಕರೀತಾ ಇದ್ದಾರೆ. ಈಗ ನಾವು ಇಲ್ಲಿಂದ ನೆಕ್ಸ್ಟು ಡಿನ್ನರ್ಗೆ ಹೋಗ್ತೀವಿ. ಸೊ ಅದು ಒಂದು ಹೋಟೆಲ್ಗೆ, ರೆಸ್ಟೋರೆಂಟ್ಗೆ ಆ ಥರ ಅಲ್ಲ, ಔಟ್ಸೈಡ್ ಇರುತ್ತೆ. ಆ್ಯಂಡ್ ಅಲ್ಲಿ ಕೆಲವೊಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ. ಬನ್ನಿ ನೋಡೋಣ. ಜಾಸ್ತಿ ಖುಷಿ ನನಗೆ ಇಲ್ಲಾಗ್ತಾ ಇದೆ. ಆಬ್ವಿಯಸ್ಲಿ ದುಬೈ ಮಾಲ್ ಆಗಿರ್ಬೋದು, ಬುರ್ಜ್ ಖಲೀಫಾ ಆಗಿರ್ಬೋದು, ಆ್ಯಂಡ್ ಬಿಗ್ ಬಿಗ್ ಟವರ್ಸ್. ಅಲ್ಲಿ ಏರ್ ಕಡಿಮೆ ಮಾಡಿದ್ರಲ್ವಾ, ಈಗ ಒಂದು ಜಾಗಕ್ಕೆ ಬಂದು ಏರ್ ತುಂಬಿಸ್ಕೊಳ್ತಾ ಇದ್ದೀವಿ. ಆ್ಯಂಡ್ ಸ್ಯಾಂಡ್ ಎಲ್ಲನೂ ಕಾರ್ ಒಳಗಡೆ ಆಗಿರುತ್ತೆ, ನಮ್ಮ ಶೂ ಇಂದ, ಬಟ್ಟೆಯಿಂದ ಎಲ್ಲ. ಅದಕ್ಕೆ ನಮಗೂ ಕೂಡ ಸ್ವಲ್ಪ ಏರ್ ಕೊಟ್ಟು ಕ್ಲೀನ್ ಮಾಡ್ತಾರೆ, ಕಾರ್ನೆಲ್ಲ ಕ್ಲೀನ್ ಮಾಡ್ತಾರೆ. ಇಲ್ಲಿ ಬೇಕಿದ್ರೆ ಶಾಪಿಂಗ್ ಕೂಡ ಮಾಡ್ಬೋದು. ಬಟ್ ಈ ಶಾಪಿಂಗ್ ಪ್ಲೇಸಸ್ಸಲ್ಲಿ ನಾರ್ಮಲ್ಗಿಂತ ರೇಟು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನಾವು ಇಲ್ಲಿಂದ ಈಗ ನೆಕ್ಸ್ಟ್ ಡಿನ್ನರ್ಗೆ, ಇದೆಲ್ಲನೂ ಒಂದು ಪ್ಯಾಕೇಜಲ್ಲಿ ಬರುತ್ತೆ. ಕರ್ಕೊಂಡು ಹೋಗೋದು, ಪಿಕಪ್ ಆ್ಯಂಡ್ ಡ್ರಾಪ್, ಈ ಥರ ಡ್ಯೂನ್ ಬ್ಯಾಶಿಂಗ್, ಡಿನ್ನರು ಎಲ್ಲನೂ 100 dirhamಯಿಂದ 120, 150, 200 dirhams ತನಕನೂ ಇರುತ್ತೆ. 100 dirham ಅಂದರೆ ನಿಮಗೆ ಆಲ್ಮೋಸ್ಟ್ 2,500 ಆಗುತ್ತೆ. 2,500 ಒಬ್ಬೊಬ್ಬರಿಗೆ ಪರ್ ಹೆಡ್, ಈವನ್ ಮಕ್ಳಿಗೂ. ಸೊ ನಾವು ಡಿನ್ನರ್ ಮಾಡೋ ಡೆಸ್ಟಿನೇಷನ್ಗೆ ಬಂದ್ವಿ. ಇದು ನಿಜವಾಗ್ಲೂ ಯಾವ ಏರಿಯಾಲಿದೆ ಅಂತಲೇ ಗೊತ್ತಾಗೋದಿಲ್ಲ. ಅವರು ಟೂರ್ ಪ್ಯಾಕೇಜ್ ಅವರೇ ಕರ್ಕೊಂಡು ಬರಬೇಕು. ಆ್ಯಂಡ್ ಇಲ್ಲಿ ನಾವು ಕ್ಯಾಮಲ್ ರೈಡ್ ಮಾಡ್ತಾ ಇದ್ದೀವಿ. ಹೇಳಿದ್ನೆಲ್ಲ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಇದು ಒಂದು ಶಾರ್ಟ್ ರೈಡ್ ತೊಗೊಂಡ್ವಿ. ಡೆಸರ್ಟಿಗೆ ಬಂದಮೇಲೆ ಕ್ಯಾಮಲ್ ರೈಡ್ ಮಾಡದೇ ಇರೋದಕ್ಕಾಗುತ್ತಾ? ಇಟ್ ವಾಸ್ ರಿಯಲಿ ಅನ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನನಗೆ ಹೋಲ್ ದುಬೈ ಟ್ರಿಪ್ಪಲ್ಲಿ ಇದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿದ್ದು.
ಗ್ರೂಪಲ್ಲಿ ಬಂದಿರೋರು ಇವರೆಲ್ಲ. ಸೊ ಸೇಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಬಂದಿರೋದು. ಸೊ ಬಫೆ ಲಂಚು ಬಫೆ ಡಿನ್ನರು. ಕೌಂಟ್ರುಗಳು ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಬಂದು ಫುಡ್ ತೊಗೊಂಡು ಮಾಡಬೇಕು. ಹಾಂ ಇರಲಿ ಬೀಳುತ್ತೆ. ದುಬೈ ಅಂತ ಬರಿತಾ ಇದ್ದಾರೆ ಬೆಂಕಿಲಿ. ಓ